ಗುತ್ತಿಗೆದಾರರ ಸರಣಿ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಈ ಬೆನ್ನಲ್ಲೇ ಇದೀಗ ಕಿಯೋನಿಕ್ಸ್ ವೆಂಡರ್ಸ್ ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ಆದರೆ ವೆಂಡರ್ಸ್ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಪ್ರತಿಭಟನೆ ಮಾಡ್ತಾರೆ ಅಂತ ಖಾಕಿ ಭದ್ರತೆ, ಆಫೀಸ್ ಎದುರು ತಿರುಗಾಡೋರನ್ನ ಬಿಡ್ತಿಲ್ಲ. ಇಷ್ಟು ಸಾಲದು ಅಂತ ಪತ್ರಕರ್ತರ ಮೇಲೆ ಪೊಲೀಸಪ್ಪನ ದರ್ಪ. ಕಿಯೋನಿಕ್ಸ್ ವೆಂಡರ್ಸ್ ನಡುವೆ ಬಾಕಿ ಬಿಲ್ ಬಡಿದಾಟ. ವಿಷ ಕುಡಿಯುವ ಪ್ರತಿಭಟನೆಗೆ ವೆಂಡರ್ಸ್ ಕರೆ, ಹೈಡ್ರಾಮಾ. ಕಿಯೋನಿಕ್ಸ್ ಮತ್ತು ವೆಂಡರ್ಸ್ ನಡುವೆ ಬಾಕಿ ಬಿಲ್ಗಾಗಿ ಬಡಿದಾಟ ತಾರಕಕ್ಕೇರಿದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಶಿವಾನಂದ ಸರ್ಕಲ್ ಬಳಿ ಇರೋ ಕಿಯೋನಿಕ್ಸ್ ಕಚೇರಿ ಮುಂಭಾಗ ವೆಂಡರ್ಸ್ ಅಸೋಸಿಯೇಷನ್ ಪ್ರತಿಭಟನೆಗೆ ಮುಂದಾಗಿತ್ತು. ವಿಷ ಸೇವಿಸಿ ಹೋರಾಟ ಮಾಡೋದಾಗಿ ಕರೆ ನೀಡಿತ್ತು. ಆದರೆ ನಿಗದಿತ ಸಮಯಕ್ಕೂ ಮುನ್ನವೇ ವೆಂಡರ್ಗಳನ್ನು ಸದಾಶಿವನಗರ ಪೊಲೀಸರು ವಶಕ್ಕೆ ಪಡೆದಿದ್ರು. ವೆಂಡರ್ಸ್ಗಳನ್ನು ಅಟ್ಟಾಡಿಸಿ ಹಿಡಿದುಕೊಂಡ್ರು. ಇನ್ನು ಕಿಯೋನಿಕ್ಸ್ ಸಂಸ್ಥೆ ಮುಂಭಾಗ ತಿರುಗಾಡುವ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆಯುವ ಪ್ರಸಂಗವೂ ನಡೆಯಿತು. ಸುಮಾರು 500 ವೆಂಡರ್ಸ್ಗಳಿಂದ 400 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಯಾಕೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಪೊಲೀಸರ ನಡೆಗೆ ವೆಂಡರ್ ವಿಜಯ್ ಅಸಮಾಧಾನ ವ್ಯಕ್ತಪಡಿಸಿದ್ರು. 400 ಕೋಟಿ ಬಾಕಿ ಬರಬೇಕಿದೆ. ಕಿಯೋನಿಕ್ಸ್ ಆಫೀಸ್ ಮುಂದ್ಗಡೆ ಹೋಗಿದ್ದಕ್ಕೆ ಎಷ್ಟು ನನಗೆ ಹಿಂಸೆ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿ ಅಂತ ಅಲ್ಲ, ಏನು ಗೊತ್ತಾಗ್ತಾ ಇಲ್ಲ ಸರ್. ಇದಕ್ಕೆ ಪ್ರತಿಕ್ರಿಯಿಸಿರುವ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಯೋನಿಕ್ಸ್ ವೆಂಡರ್ಸ್ದು ಸ್ವಲ್ಪ ಅತಿಯಾಗಿದೆ ಅಂತ ಹೇಳಿದ್ರು. ಆ ಪ್ರತಿಭಟನೆದ ಅವಕಾಶ ಇಲ್ಲ. ಇದು ನೋಡಿ ಸ್ವಲ್ಪ ಅತಿಯಾಗಿದೆ. ನಾವು ಅವ್ರು ಹೇಳಿದ್ದೆಲ್ಲ ಕೇಳಿದ್ದೇವೆ. ಹಿಂದಿನ ಸರ್ಕಾರದಲ್ಲಾದಂಥ ಲೋಪಗಳನ್ನ CAG ರಿಪೋರ್ಟು ಬಂದಿದೆ. ನಾವು ಕಾನೂನಾತ್ಮಕ ಮಾಡಬೇಕಾದ್ರೂ ಕೂಡ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಎಷ್ಟು ಸರಿ? ಇತ್ತ ವರದಿಗೆ ತೆರಳಿದ್ದ ಪತ್ರಕರ್ತರ ಮೇಲೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಭರತ್ ದರ್ಪ ಮೆರೆದಿದ್ದಾರೆ. ಅದೇನೇ ಇರಲಿ, ಕಿಯೋನಿಕ್ಸ್ ವೆಂಡರ್ಸ್ ಪ್ರತಿಭಟನೆ ಜೋರಾಗುವ ಸಾಧ್ಯತೆ ಇದೆ. ಇತ್ತ ಸರ್ಕಾರ ನೋಡಿದ್ರೆ ಬಿಜೆಪಿ ಸರ್ಕಾರದಲ್ಲಾದ ದೊಡ್ಡ ಅವಾಂತರ ಅಂತ ಗಂಭೀರ ಆರೋಪ ಮಾಡುತ್ತಿದೆ. ಮುಂದೆ ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.